ಎಲ್ಲ ನನ್ನ ನೆಚ್ಚಿನ ಪ್ರೀತಿಯ ಸ್ನೇಹಿತರಿಗೆ ನಮಸ್ಕಾರ. ಯಾರು ಎಷ್ಟೇ ಒಳ್ಳೆ ತೋರಿಸಿದ್ರು ಯಾರೂ ನೋಡಲ್ಲ. ಬರೀ ಕಾಮಿಡಿ ಬೇಡದಿರೋದನ್ನ ತೋರಿಸಿದ್ರೆ ಮಾತ್ರ ಜನ ನೋಡ್ತಾ ಇರ್ತಾರೆ. ಒಳ್ಳೇದು ಯಾರಿಗೂ ಬೇಡ, ಯಾರಿಗೂ ಬೇಕಾಗೇ ಇಲ್ಲ. ದೇಶದ ಖಾತೆ ಇಷ್ಟೇ ಕಣ್ಣಮ್ಮ, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮ. ಹಾಂ, ಎಲ್ಲ ಹಿಂಗೆ ಅಂದ್ಬಿಟ್ರೆ ಬನ್ನಿ ನಾವು ಮಾಡೋ ಪ್ರಯತ್ನ ನಾವು ಮಾಡ್ತಾನೆ ಇರೋಣ. ಬನ್ನಿ ಪ್ರಯತ್ನ ಮಾಡೋಣ. ಆಂಟಿ ನಮಸ್ತೆ. ಅಮ್ಮ ನಮಸ್ಕಾರ. ನಮಸ್ತೆ ಸರ್. ಅಮ್ಮ ಬೆಳಿಗ್ಗೆ ಎಷ್ಟೊತ್ತಿಗೆ ಬರ್ತೀರಾ? ಏನಮ್ಮ ನಿಮ್ಮ ಸಮಸ್ಯೆ, ಏನು ನಿಮ್ಮ ಕಷ್ಟ, ಏನು ತೊಂದರೆ ನಿಮ್ಮದು? ಸರ್ ನಾವು 6 ಗಂಟೆಗೆ ಬರ್ತೀವಿ ಸರ್. ಕಂಚಿಗಾಕಕ್ಕೆ 6:30ಗೆಲ್ಲ ನಾವು ಇದು ರೋಡ್ ಬಿಟ್ಟಿದ್ದಾರೆ ಸರ್. ಕಾಮಾಕ್ಷಿ ಬೆಳೆದಲ್ಲಿ ವೃಷಭವತಿ ನಗರ ವಾರ್ಡ್ ನಂಬರ್ 102 ಕೆಲಸ ಮಾಡ್ತೀವಿ ಸರ್. ನನ್ನ ಹೆಸರು ಸಲೀನಾ ಮೇರಿ ಅಂತ. ಸೊ ಏನು ಸಮಸ್ಯೆ ಅಂದರೆ ಇಲ್ಲಿ ನಾವು ಬೀದಿ ಗುಡಿಸ್ತೀವಿ ಸರ್. ಅವ್ರವ್ರ ಮನೆ ಕಸನೂ ಡಿವೈಡ್ ಮಾಡಿ ಹಾಕಲ್ಲ ಸರ್. ಬೀದಿ ಲೈಟ್ ಕಂಬ ಎಲ್ಲೆಲ್ಲ ಐತೋ ಅಲ್ಲಲ್ಲಿ ಕಸಗಳು ಹಂಗೆ ಸುದ್ಬಿಟ್ಟು ಹೋಯ್ತಾರೆ. ಆ ಕಸದಲ್ಲಿ ಬೇರೆ ಹುಳಗಳು ಅರಿವಾಗ ಹಾಕ್ತಾರೆ. ನಾವು BBMP ಅವ್ರು ಸರ್, ನಾವು ಮನುಷ್ಯರೇ ತಾನೆ ಸರ್. ಅವ್ರ ಮನೆ ಕಸ ಅವ್ರು ಡಿವೈಡ್ ಮಾಡಿ ಹಾಕೋಕ್ಕಾಗಲ್ಲ. ಬಂದು ಹಾಕಿರ್ತಾರೆ. ಹಸುಗಳು ಎಲ್ಲ ಚೆಲ್ಲಾಡಿ ನೋಡಿರಿ ಸರ್, ಹೆಂಗೆ ಚೆಲ್ಲಾಡಿದೆ. ಹಸುಗಳೆಲ್ಲ ಚೆಲ್ಲಾಡಿದೆ. ಬರುವಾಗ ಗಾಡಿ ಮನೆ ಹತ್ರ ಬರುವಾಗ ಅವ್ರ ಕಸನ ಡಿವೈಡ್ ಮಾಡಿ ಅವ್ರು ಕೊಟ್ಟರೆ ನಮಗೂ ಕಷ್ಟ ಇರೋಲ್ಲ. ಇವಾಗ ನಾವು ಸಂಬಳ ಇಸ್ಕೊತೀವಂತ BBMP ಅವ್ರು ಹೆಂಗಾರ ಹೋಗಲಿ ಅಂತೇಳಿ ನಮ್ಗೆ ಇಷ್ಟು ಕಷ್ಟಗಳು ಅಂದರೆ ಈ ಥರನೇ ಗಾಡಿಗಳು ಕೊಟ್ಟರೆ ಕೂಡ ಅವ್ರು ಬಂದು ಹಾಕೋದಿಲ್ಲ. ಬಂದು ತುಂಬಿರ್ತಾರೆ. ಹಸುಗಳು ತಳ್ಳಾಡಿ ಚಿಲ್ಲಾಡಿ ಇರುತ್ತೆ ಮನೆಗಳು. ಇವಾಗ ಎಲ್ಲ ಎತ್ತಿ ಗುಡಿಸಿ ಕೊಟ್ಟಿದ್ದೀನಿ. ಇವಾಗ ಬಂದಿದ್ದೀರಾ ನೀವು ನೋಡಬೇಕಾಗಿತ್ತು ನಮ್ಮ ಪರಿಸ್ಥಿತಿ ಯಾವ ಥರ ಅಂದರೆ. ನಮಗೆ 3 ಥರ ಡಿವೈಡ್ ಮಾಡೋಕ್ಕೆ ಹೇಳ್ತಾರೆ. ಆ ನ್ಯಾಪ್ಕಿನು, ಪಾಪುದು, ಅಗೀಸು ಹಂಗೆ ಹಾಕಿರ್ತಾರೆ ಸರ್. ಅದು ಎತ್ತುವಾಗ ಅವ್ರಿಗೆ ಗೊತ್ತಾಗಲ್ವ ಸರ್ ನಾವು ಮನುಷ್ಯರೇ ಅಂತ? ನಾವು ಮನುಷ್ಯರಿಲ್ವ ಸರ್? ಹೇಳ್ರಿ ನೀವು, ನಾವು ಮನುಷ್ಯರಿಲ್ವ ಅವ್ರ ಥರ? ಅದು ಅವ್ರ ಮನೆ ಕಸ. ಅವ್ರ ಕಾಲಲ್ಲಿ ಒದ್ದಿರೋದು ನಾವು ಕೈಯಲ್ಲಿ ಎತ್ತಿ ಹಾಕ್ತೀವಿ. ನಮ್ಮನ್ನು ತಿಳ್ಕೊಬೇಕು. ಸಂಬಳ ಕೊಡ್ತಾರೆ, ಸಂಬಳ ಕೊಡೋಕೆ ನಾವು ಕೆಲಸ ಮಾಡ್ತೀವಿ. ಸಂಬಳ ಕೊಡ್ತಾರೆ ಅಂತ ಜನಗಳು ಆ ಥರ ಅರಿವಿಲ್ಲದೆ ಮಾಡಬಾರ್ದು. ನಾವು ಬೆಳಗ್ಗೆ 5:30ಗೆ ಬಸ್ಸಿಗೆ ಬರಬೇಕಿಲ್ಲಿ ಬರ್ತೀವಿ. ಮಳೆ ಇರಲಿ, ಚಳಿ ಇರಲಿ, ಗಾಳಿ ಇರಲಿ, ಏನೇ ಇರಲಿ ಬಂದು ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತೀವಿ. ನಮ್ಗೆ ಅಂಥವ್ರಿಗೆ ಓದಿರೋರು, ಎಜುಕೇಷನ್ ಇರೋರೆ ಟೀಚರ್ಗಳೇ ಮಾಡೋದು. ಟೀಚರ್ಗಳು ಓದಿರೋರ್ಗು ಅವ್ರಿಗೆ ಗೊತ್ತಿರೋರು ಸರ್. ಮಕ್ಕಳಿಗೆ ಅರಿವು ಹೇಳ್ಕೊಡ್ತಾರೆ. ಅವರು ಏನೋ ಒಂದು ಇದು ನ್ಯಾಪ್ಕಿನ್ ಅನ್ನೋದು ಅಜ್ಜಿ ಏನೇನು ಗೊತ್ತಾ ಸರ್, ಅದನ್ನು ಕೈಯಲ್ಲಿ ಮುಟ್ಟುವಾಗ ನಮ್ಗೆ ಎಷ್ಟು ಅದು ಪೇಪರಲ್ಲಿ ರೂಲ್ ಮಾಡಿ ಅದು ಹಾಕೋದಿಲ್ಲ, ಹಂಗೆ ಹಾಕಿರ್ತಾರೆ ಸರ್. ಗಂಡಸರು ನೋಡುವಾಗ ನಮಗೆ ಒಂಥರ ಸಂಕೋಚ ಆಗುತ್ತೆ. ಲೇಡಿ ಆಗಿ ಅದನ್ನು ಒಂದು ಪೇಪರಲ್ಲಿ ಸುತ್ತಿ ಅದು ಸೈಡಲ್ಲಿ ಇಕ್ಕೋದು ಅದೆಲ್ಲ ಏನೂ ಇಲ್ಲ ಸರ್. ತುಂಬ ಗಲೀಜು ಅಂದರೆ ಅಷ್ಟು ಗಲೀಜು ಮಾಡ್ತಾರೆ. ಆ ವಾಂತಿ ಬಂದ್ಬಿಡ್ತವೆ ಒಂದ್ಸತಿ. ಆ ಡಿವೈಡ್ ಮಾಡುವಾಗ ನಮ್ಗೆ ನಿಜವಾಗ ಒಂದ್ಸತಿ ವಾಂತಿನೇ ಬಂದ್ಬಿಡ್ತವೆ. ಊಟ ಮಾಡೋಕ್ಕೂ ಅವಾಗ ಕಷ್ಟ ಆಗುತ್ತೆ ಸರ್. ಜನಗಳಲ್ಲಿ ನೀವು ನಿಜವಾಗ್ಲೂ ಹೇಳ್ತೀವಿ, ಅವ್ರಿಗೆ ಅರಿವು ಇರಬೇಕು. ಈ ಜನಗಳಿಗೆ ಏನು ಹೇಳ್ತೀರಾ? ಯಾವ ಥರ ಕಸ ಯಾವ ಥರ ಹಾಕ್ಬೇಕು ಅಂತ ಏನು ಹೇಳ್ತೀರಾ? ದಯವಿಟ್ಟು ಜನಗಳಿಗೆ ನಾವು ಒಂದೇ ಒಂದು ಕೇಳ್ಕೊಳ್ಳೋದು, ನಾವು ಅವ್ರ ಥರನೇ ಅವ್ರ ಮನೆ ಕಸನ ಡೈಲಿ ಹಾಕಲಿ. ವಾರಕ್ಕೊಂದ್ಸತಿ ಕೂಡಿಟ್ಬಿಟ್ಟು ವಾಸನೆ ಕೊಳುತಿ ಯಾವಾಗ ಹುಳ ಬರೀತಾ ಅವಾಗ ಹಾಕ್ಬೇಡ್ರಿ. ಎಲ್ಲರಿಗೂ ಅದು ಅವ್ರಿಗೂ ಕಾಯಿಲೆನೇ, ನಮಗೂ ಕಾಯಿಲೆನೇ. ಇವಾಗ ಒಬ್ಬರು ಕಾಯಿಲೆ ಬಂದರೆ ಅಕ್ಕಪಕ್ಕ ಸೊಳ್ಳೆಗಳು ಹೋಗಿ ಎಲ್ಲರಿಗೂ ಕಾಯಿಲೆ ಹರಡಿಸುತ್ತೆ. ಮನೆ ಕಸ ಅವತ್ತು ಡಿವೈಡ್ ಮಾಡಿರಿ. ರಾತ್ರಿ ಹೊತ್ತು 12 ಗಂಟೆಗೆ ತೊಗೊಬಂದು ಇಟ್ಬಿಟ್ಟು ಹೊಂಟೋಯ್ತಾರೆ. ಅಲ್ಲಲ್ಲಿ ಲೈಟ್ ಕಂಬ ಎಳಿಗಳೈತೋ ಅಲ್ಲಲ್ಲಿ. ಮನುಷ್ಯರಾಗಿರಲಿ, ನಾಯಿಗಳು ಕೆಲಸ ಮಾಡಿಕೊಡ್ದು. ಆ ನಾಯಿ ಕಳೆದು ರೋಡ್ಗಳೆಲ್ಲ ಹಾಕ್ಬಿಡುತ್ತೆ. ನಾಯಿಗೆ ಅರಿವಿರಲ್ಲ, ಮನುಷ್ಯರಿಗೆ ಅರಿವಿರುತ್ತೆ. ಇಲ್ಲ ಅರಿವಿರುತ್ತಾ ಇರಲ್ವ ಮನುಷ್ಯರಿಗೆ? ಅದು ಮಾಡಬೇಕು. ಬಂದು ನಾವು ಗಾಡಿ ತರ್ತೀವ, ಬಂದು ಹಾಕಿ ನಾವು ಈಸ್ಕೊಳ್ಳಿಲ್ಲ ಅಂದರೆ ಕೇಳಿ. ನೀವು ಈಸ್ಕೊಳ್ಳೋದಲ್ರಿ, ನೀವು ಬರಲ್ಲ ಅಂತ ಹೇಳ್ರಿ. ಬರ್ತಾ ಇಲ್ಲ ಗಾಡಿಗಳಂತ ನಾವು ಹೇಳ್ರಿ. ನಾವು ಮಾಡೋಕ್ಕೆ ತಪ್ಪು ನೀವು ಹೇಳ್ರಿ. ಅದನ್ನು ಹೇಳಿದ್ರೆ ನಾವು ದಿವಸ ಬರ್ತೀವಿ. ಗಾಳಿ ಇರಲಿ, ಮಳೆ ಇರಲಿ, ಚಳಿ ಇರಲಿ, ನಮ್ಮ ಡ್ಯೂಟಿಗೆ ನಾವು ಬಂದೇ ಬರ್ತೀವಿ. ಆಟೋನು ಬರುತ್ತೆ. ನಮ್ಗೆ ಹುಷಾರು ಇಲ್ಲ ಅಂದಕ್ಕೂ ನಮ್ಗೆ ಏನಾದ್ರು ಹೊಟ್ಟೆಪಾಡು. ನಮಗೆ ಎದ್ದು ಬಂದರೆ ನಮ್ಮ ಮಕ್ಕಳಿಗೆ ಬಾಡಿಗೆ ಕಟ್ಟಬೇಕು. ನಾವು ಎಲ್ಲನೂ ಪ್ರತಿಯೊಂದು ನಾವು ಬಂದೇ ಬರ್ತೀವಿ. ಬಂದು ನಮಗೂ ಮನೆಗೆ ಸಂಸಾರ ನಡಿಬೇಕಲ್ಲ ಸರ್. ಏನೇ ಆಗಲಿ ನಾವು ಬಂದು ನಮ್ಮ ಡ್ಯೂಟಿ ಮಾಡ್ತೀವಿ ಸರ್. ನಮ್ಮ ಡ್ಯೂಟಿಗೆ ಸ್ವಲ್ಪ ಬೆಲೆ ಕೊಡ್ಬೇಕು ಸರ್. ಕಸಗಳು ಅಂತೇಳಿ ನಮ್ಮನ್ನು ಏಕವಚನದಲ್ಲಿ ಬರಮ್ಮ ಇಲ್ಲಿ ಕಸ ಎತ್ಕೊಳ್ಳಮ್ಮ, ಬಂದ್ರಮ್ಮ ನೋಡ್ರಮ್ಮ ಈ ಕಸ ಇದೆ ಎತ್ಕೊಳ್ರಿ. ಅದು ನಮಗೂ ಗೌರವ ಕೊಡ್ರಿ. ಕಸದವ್ರು ಗೌರವ ಇಲ್ಲದೆ ಯಾರಿಲ್ಲ. ಅವು ನಮಗೂ ಗೌರವ ಕೊಡ್ರಿ ಅಂತಲೇ ನಾವು ಕೇಳ್ತಾರೆ. ಒಬ್ರೊಬ್ರು ಕರಿವಾಗ ನಮ್ಗೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ? ಕಸ ಅಮ್ಮ ಬಾ, ಯಾಕೆ ಬಾಮ್ಮ ಅಂದರೆ ನಾವು ಬರೋಲ್ಲ. ಕಸ ಅಮ್ಮ, ನಮ್ಗೇನು ಕಸ ಅಮ್ಮ ಅಂತ ನಮ್ಗೇನಾರ ಗೌರ್ಮೆಂಟಲ್ಲಿ ಪಟ್ಟ ಕೊಡ್ತಾರೆ? ಹಾಂ ಬಾಮ್ಮ. ಸರ್ಕಾರದಿಂದ ಏನು ಸೌಲಭ್ಯ ಕೊಟ್ಟಿದ್ದಾರಮ್ಮ ನಿಮ್ಗೆ? ಎಲ್ಲ ಥರ ಕೊಟ್ಟಿದ್ದಾರಾ? ಎಲ್ಲ ಥರನೂ ಕೊಟ್ಟವ್ರೆ ಸರ್. ಸರ್ಕಾರದಿಂದ ಗಾಡಿ ಕೊಟ್ಟರೆ ಏನಾದ್ರು ಸ್ವಲ್ಪ ಜನಕ್ಕೆ ಗಾಡಿ ಕೊಡ್ಬೇಕು ಸರ್. ಚಾಪೆಯಲ್ಲಿ ಎಳೆಯುವಾಗ ತುಂಬ ಕಷ್ಟಗಳಾಗುತ್ತೆ ಸರ್. ಚಾಪೆಗಳು ಎಳೆಯುವಾಗ ನಮಗೆ ಕೈಕಾಲು ನೋವು ಸರ್. ಒಂದು ಹೆಂಗಸರಿಗೆ ಏನು ಮೈನ್ ಕಷ್ಟ ಅಂದರೆ ಚಾಪೆಗಳು ಎಳಿತಾ ಇರುವಾಗ ಅದು ಹೇಳೋಕ್ಕಾಗಲ್ಲ. ಇವಾಗ ಗರ್ಭಚೀಲಗಳು ನೋವುಗಳು, ಇವಾಗ ಎಲ್ಲರಿಗೂ ಗರ್ಭಚೀಲ ಕ್ಯಾನ್ಸರ್ಗಳು ಜಾಸ್ತಿ ಬರುತ್ತೆ. ಚಾಪೆಯಲ್ಲಿ ಎಳೆಯುವಾಗ ಗರ್ಭಚೀಲಗಳೇ ನೋವುಗಳು ಕಾಣಿಸುತ್ತೆ. ಅದಕ್ಕೆ ಗಾಡಿ ಎಲ್ಲರಿಗೂ ಗಾಡಿಗೆ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ನನಗೆ ಸರ್ಕಾರದಲ್ಲಿ ನಾನು ಕೇಳೋದು. ಎಲ್ಲರಿಗೂ ಒಂದು ತಳ್ಳ ಗಾಡಿ ಕೊಡ್ತಾರೆ. ಇವಾಗ ಚಾಪೆಗಳಲ್ಲಿ ಎಲ್ಲರೂ ಚಾಪೆನೇ ಇಟ್ಕೊಂಡಿದ್ದೀವಿ ಸರ್. ತುಂಬ ಜನ ಚಾಪೆಗಳಲ್ಲಿ ತುಂಬ ಜನ ಚಾಪೆಯಲ್ಲಿ ಎಳೆಯೋದೇ ನೋಡ್ತಾ ಇದ್ದೀರಾ.
ಚೀಲ ಕೊಟ್ಟವ್ರೆ, ಆ ಚೀಲ ನಮ್ಗೆ ಹಾಕಕ್ಕೆ ಆಗ್ತಾ ಇಲ್ಲ. ಒಂದು ಗಾಡಿಗಳು ಕೊಟ್ಟರೆ ಗಾಡಿಯಲ್ಲಿ ಕಸಗಳು ನಾವು ಡಿವೈಡ್ ಮಾಡಿ ಇಟ್ಕೊತೀವಿ. ನೀವು ಜನಗಳು ಹೇಳೋದು ಏನಂತಂದರೆ ಈಗ ತೇವಾಂಶ ಇರೋಂಥ ಕಸನ ರೋಡಿಗೆ ಎಸಿಬಿಡಿ, ಕವರ್ಗೆ ಹಾಕಿ ಸಪ್ರೇಟಾಗಿ ಇಡಿ, ಗಾಡಿಗೆ ಹಾಕಿ ಸಪ್ರೇಟಾಗಿ ಹಾಕ್ಬೇಡ್ರಿ. ಹಸಿ ಕಸ ಬೇರೆ, ಒಣ ಕಸ ಬೇರೆ, ಮತ್ತೆ ಸ್ಯಾನಿಟರಿ ಕಸ ಬೇರೆ. ನಾವು ನಿಮ್ಮಂಗೆ ಮನ್ಸರು ನಮಗೂ ಮರ್ಯಾದೆ ಕೊಟ್ಟು ಮಾತಾಡಿಸಿ ಅಂತ ನೀವು ಹೇಳ್ತಾ ಇದ್ದೀರಾ. ಸರಿಯಮ್ಮ, ಧನ್ಯವಾದಗಳಮ್ಮ. ನಮ್ಮ ಕೆಲಸ ನಿಮ್ಗೆ ಏನು ಅನ್ಸುತ್ತಮ್ಮ? ಇಲ್ಲ ಸರ್, ಇದು ಒಳ್ಳೇದೇ ಅನಿಸುತ್ತೆ ಸರ್. ನನಗೇನಂದ್ರೆ, ನಾನು ಮಾತಾಡೋಕ್ಕೆ ಏನಂದರೆ, ಎಲ್ಲರೂ ನಾವು ಮಾತಾಡೋದು ಎಲ್ಲರಿಗೂ ಗೊತ್ತಾಗ, ನಾವು ಯಾರು ಮನಸ್ಸು ನೋಯಿಸ್ತಾ ಇಲ್ಲ ಸರ್. ನಮ್ಮ ಸರ್ಕಾರರಿಗೂ ಅಷ್ಟೇ, ಮತ್ತು ಮಕ್ಕಳಿಗೂ ಅಷ್ಟೇ, ಜನಗಳಿಗೆ ನಾನು ಹೇಳೋದು, ನಾವು ನಿಮ್ಮ ಥರನೇ ಮನುಷ್ಯರು. ಈ ಹಸುಗಳು ಕಸಗಳು ಹಾಕ್ಬಿಟ್ಟಿರ್ತಾರಲ್ಲ, ಹಸುಗಳು ಕಸಗಳು ತಿಂತದಲ್ಲ, ಅದಕ್ಕೆ ಆರೋಗ್ಯ ಏನೋ ತೊಂದರೆ ಹೆಚ್ಚು ಕಮ್ಮಿ ಸತ್ತೋಗಂಥದ್ದು ಪರಿಸ್ಥಿತಿ ಅಂಥದ್ದು ಇದೆ ಸರ್. ಇವಾಗ ನಾನು ಒಂದೇ ಒಂದು ಹಸುಗಳನ್ನೆಲ್ಲ ರೋಡ್ಗೆಲ್ಲ ರೋಡ್ ಬಿಡಬಾರ್ದು ಸರ್. ಹಸು ಮೇಯಿಸೋರಿಗೆ ನಮ್ಮ ಸರ್ಕಾರ ಒಂದೇ ಒಂದು ಮಾಡಬೇಕು. ಹಸು ಮೇಯಿಸಿದ್ರು ಕೊಟ್ಟಿಗೆಯಲ್ಲಿ ಹಾಕಿ ಮೇಯಿಸಿ. ಆ ಕಾಲದಲ್ಲೆಲ್ಲ ಹಂಗೆ ಇತ್ತು ಕೊಟ್ಟಿಗೆಗಳಲ್ಲಿ. ಇವಾಗೆಲ್ಲ ರೋಡಲ್ಲೇ ಬಿಟ್ಬಿಟ್ಟಿದ್ದಾರೆ ಹಸುಗಳು. ನೀವು ಬೆಳಗ್ಗೆ ಹೊತ್ತು ನೋಡಿರಿ ಸರ್, ಹಸುಗಳಲ್ಲಿ ಆ ಮಾರ್ಕೆಟ್ ರೋಡಲ್ಲಿ ಫುಲ್ ಹಸುಗಳು ತಳ್ಳಾಡಿ ಆ ಕವರ್ಗಳನ್ನ ಫುಲ್ಲು ತಳ್ಳಾಡ್ತು. ಆ ಕವರ್ ತಿಂದು ಹಸುಗಳಿಗೂ ತೊಂದರೆ. ಹಾಲು ಕುಡಿದ್ರೆ ನಮಗೂ ಕಾಯಿಲೆಗಳು, ಕ್ಯಾನ್ಸರ್ಗಳು ಬರುತ್ತೆ. ಹಸುಗಳಿಗೆ ದಯವಿಟ್ಟು ನಮ್ಮ ಸರ್ಕಾರ ಗಮನಿಸಿ ಹಸುಗಳು ಇರೋರಿಗೆ ಒಂದು ಪೆನಾಲ್ಟಿ ಹಾಕಬೇಕು. ನೀವು ರೋಡ್ಗಳಿಗೆ ಹಸುಗಳನ್ನ ಬಿಡಬೇಡ್ರಿ, ನೀವು ದನ ಕಾರುಗಳನ್ನ ಮನೇಲಿ ಕಟ್ಟಾಕಿ ಸಾಕ್ರಿ ಅಂತ ಹೇಳಿದ್ರೆ ಅದು ತುಂಬ ಚೆನ್ನಾಗಿರುತ್ತೆ ಸರ್. ನಮ್ಮ ಸರ್ಕಾರ ಅದಕ್ಕೋಸ್ಕರ ಸ್ವಲ್ಪ ಮುಂದುವರೆದ್ರೆ ನನಗೆ ಖುಷಿ ಆಗುತ್ತೆ. ಧನ್ಯವಾದಗಳಮ್ಮ. ನಾನು ಏನಾರ ಮಾತಾಡಿರೋದು ಯಾರಿಗಾರ ಮನಸ್ಸು ನೋಡಿದ್ರೆ ನನ್ನ ಕ್ಷಮಿಸ್ರಿ ಸರ್. ಇದು ದಿನನಿತ್ಯ ಎದುರಿಸುವಂಥ BBMP ಸದಸ್ಯರ ಕಷ್ಟ ನೋವುಗಳು. ದಯಮಾಡಿ ಅವರಿಗೆ ರೆಸ್ಪೆಕ್ಟ್ ಕೊಡಿ. ನೀವು ಮನೆಯಲ್ಲಿ ಉಪಯೋಗಿಸಿ ಬಿಸಾಡುವಂಥ ಕಸಗಳನ್ನು ಬೇರ್ಪಡೆ ಮಾಡಿ ಮನೆಯ ಮುಂದೆ ಬರುವಂಥ ಗಾಡಿಗಳಿಗೆ ಹಾಕಿ. ದಯಮಾಡಿ ರೋಡ್ ಬದಿಯಲ್ಲೆಲ್ಲ ಎಸೆಯಬೇಡಿ. ನೀವು ಸ್ವಚ್ಛತೆ ಕಾಪಾಡಿ. ಕೊಳತಿ ಹೋಗಿರುವಂಥ ಕಸನೆಲ್ಲ ಎಸೆದ್ರೆ ನಮಗೆ ರೋಗಗಳು ಹರಡೋದು. ಈ ವಿಡಿಯೋ ಮಾಡೋದಕ್ಕೆ ತುಂಬ ಕಷ್ಟಪಟ್ಟು ಮಾಡಿದ್ದೀನಿ. ದಯವಿಟ್ಟು ಶೇರ್ ಮಾಡಿ. ಶೇರ್ ಮಾಡಿದ್ರೆ ಪ್ರತಿಯೊಬ್ಬರಿಗೂ ತಲುಪುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಬಾಯ್ ಬಾಯ್.